ಫೋಟೋಗೆ ಫೋಸ್ ನೀಡಲಿಲ್ಲ, ಹ್ಯಾಂಡ್ಶೇಕ್ ಮಾಡಲಿಲ್ಲ. ಒಂದೇ ವೇದಿಕೆಯಲ್ಲಿದ್ದರೂ ಪರಸ್ಪರ ಮುಖಾಮುಖಿಯಾಗಲಿಲ್ಲ. ಮಧ್ಯಪ್ರಾಚ್ಯದ ಅಸಹನೆ ಸ್ವಿಟ್ಜರ್ಲೆಂಡ್ನ ಸುಂದರ ಪರ್ವತ ಪ್ರದೇಶವಾದ ಬರ್ಗನ್ ಸ್ಟ್ಯಾಕ್ನಲ್ಲೂ ಕಂಡುಬಂತು. ಅಮೆರಿಕ ಮತ್ತು ಇರಾನ್ ನಡುವಿನ ಮಹತ್ವದ ಮಾತುಕತೆ ರಾಜತಾಂತ್ರಿಕ ಮಾತುಕತೆಯಂತೆ ಕಂಡುಬರಲಿಲ್ಲ. ವರ್ಷಗಳ ಕಾಲ ಪರಸ್ಪರ ವೈಮನಸ್ಸು, ಆರ್ಥಿಕ ನಿರ್ಬಂಧಗಳು, ಸೇನಾ ಬೆದರಿಕೆಗಳು ಮತ್ತು ಪರೋಕ್ಷ ಸಂಘರ್ಷಗಳ ಮೂಲಕ ಎದುರಾಳಿಗಳಾಗಿ ನಿಂತಿದ್ದ ಅಮೆರಿಕ ಮತ್ತು ಇರಾನ್ ಮಾತುಕತೆಯ ಮೇಜಿನ ಬಳಿಯೂ ತಮ್ಮ ವೈರತ್ವವನ್ನು ತೋರಿಸಿದೆ. ಸಾಮಾನ್ಯವಾಗಿ ಎರಡು ದೇಶಗಳ ಉನ್ನತ ಮಟ್ಟದ ನಾಯಕರು ಅಥವಾ ಅಧಿಕಾರಿಗಳು ಭೇಟಿಯಾದಾಗ ಕ್ಯಾಮೆರಾಗಳ ಮುಂದೆ ಬಂದು ಹ್ಯಾಂಡ್ಶೇಕ್ ಮಾಡುವುದು, ಒಟ್ಟಿಗೆ ಫೋಟೋಗೆ ಫೋಸ್ ನೀಡುವುದು, ಪರಸ್ಪರ ನಗುತ್ತಾ ಮಾತನಾಡುವುದು ಇವೆಲ್ಲವೂ ರಾಜತಾಂತ್ರಿಕ ಶಿಷ್ಟಾಚಾರದ ಭಾಗ ಆಗಿರುತ್ತೆ. ಆದರೆ ಈ ಬಾರಿ ಹಾಗಾಗಲಿಲ್ಲ. ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಒಂದೇ ಸ್ಥಳದಲ್ಲಿದ್ದರೂ ಇಬ್ಬರೂ ಒಟ್ಟಿಗೆ ನಿಂತು ಫೋಟೋ ತೆಗೆಸಿಕೊಂಡ ದೃಶ್ಯವೇ ಕಾಣಿಸಲಿಲ್ಲ. ಹ್ಯಾಂಡ್ಶೇಕ್ ಮಾಡುವುದಾಗ್ಲಿ, ಪರಸ್ಪರ ಆತ್ಮೀಯತೆ ಪ್ರದರ್ಶಿಸುವುದಾಗ್ಲಿ ನಡೆದಿಲ್ಲ ಅನ್ನೋದು ವರದಿಗಳಿಂದ ತಿಳಿದು ಬಂದಿದೆ. ಇದು ಕೇವಲ ಒಂದು ಸಣ್ಣ ಘಟನೆಯಲ್ಲ. ರಾಜತಾಂತ್ರಿಕ ಜಗತ್ತಿನಲ್ಲಿ ಕೆಲವೊಮ್ಮೆ ಒಂದು ಹ್ಯಾಂಡ್ಶೇಕ್ 1000 ಪದಗಳಿಗಿಂತ ಹೆಚ್ಚು ಸಂದೇಶವನ್ನು ನೀಡುತ್ತೆ. ಹಾಗೆ ಹ್ಯಾಂಡ್ಶೇಕ್ ಮಾಡದಿರುವುದು ಒಂದು ರಾಜಕೀಯ ಸಂದೇಶವಾಗಿರಬಹುದು. ಈ ಮಾತುಕತೆಯ ಮುನ್ನವೇ ಪರಿಸ್ಥಿತಿ ಉದ್ವಿಗ್ನವಾಗಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿರುದ್ಧ ಕಠಿಣ ಎಚ್ಚರಿಕೆಯನ್ನು ನೀಡಿದರು. ಮತ್ತೊಂದೆಡೆ ಇರಾನ್ ಮತ್ತೆ ಹೊರ್ಮುಜ್ ಜಲಸಂಧಿಯನ್ನು ಮುಚ್ಚುವ ಎಚ್ಚರಿಕೆಯನ್ನು ನೀಡಿತು. ಜಾಗತಿಕ ತೈಲ ಸರಬರಾಜಿನ ಪ್ರಮುಖ ಮಾರ್ಗವಾಗಿರುವ ಈ ಜಲಸಂಧಿಯ ವಿಚಾರ ವಿಶ್ವದ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುವ ಸಾಮರ್ಥ್ಯವನ್ನು ಹೊಂದಿದೆ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲೇ ಮಾತುಕತೆ ಆರಂಭವಾಯಿತು. ವರದಿಗಳ ಪ್ರಕಾರ ಟ್ರಂಪ್ ಅವರ ಬೆದರಿಕೆಗಳ ನಂತರ ಇರಾನ್ ನಿಯೋಗ ಕೆಲ ಸಮಯ ಮಾತುಕತೆ ನಡೆದ ಕೋಣೆಗೆ ಹಿಂತಿರುಗಲು ನಿರಾಕರಿಸಿತು. ಇದು ಮಾತುಕತೆಯ ವಾತಾವರಣ ಎಷ್ಟು ಕಠಿಣವಾಗಿತ್ತು ಎಂಬುದನ್ನು ತೋರಿಸುತ್ತೆ. ಆದರೂ ಸಂಪೂರ್ಣವಾಗಿ ಸಂವಾದ ಸ್ಥಗಿತ ಆಗಿಲ್ಲ. ಕತಾರ್ ಮತ್ತು ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿ ಎರಡೂ ದೇಶಗಳ ನಡುವೆ ಸಂದೇಶ ವಿನಿಮಯ ನಡೆಸಿತು. ಕೆಲವೊಮ್ಮೆ ನೇರ ಸಂವಾದಕ್ಕಿಂತ ಮಧ್ಯಸ್ಥರ ಮೂಲಕ ನಡೆಯುವ ಸಂವಹನವೇ ರಾಜತಾಂತ್ರಿಕ ಬಿಕ್ಕಟ್ಟನ್ನು ತಗ್ಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಆದರೆ ಎಲ್ಲವೂ ನಕಾರಾತ್ಮಕವಾಗಿರಲಿಲ್ಲ. ಕತಾರ್ ಮತ್ತು ಪಾಕಿಸ್ತಾನ ಹೊರಡಿಸಿದ ಜಂಟಿ ಹೇಳಿಕೆಯ ಪ್ರಕಾರ ಅಮೆರಿಕ ಮತ್ತು ಇರಾನ್ 60 ದಿನಗಳ ಒಳಗೆ ಅಂತಿಮ ಒಪ್ಪಂದದತ್ತ ಸಾಗುವ ಕಾರ್ಯಸೂಚಿಗೆ ಒಪ್ಪಿಕೊಂಡಿದೆ. ಅಂದರೆ ಭಿನ್ನಾಭಿಪ್ರಾಯಗಳು ಇನ್ನೂ ಇದ್ದರೂ ಮಾತುಕತೆಯ ಬಾಗಿಲು ಸಂಪೂರ್ಣವಾಗಿ ಮುಚ್ಚಲ್ಪಟ್ಟಿಲ್ಲ. ಇದು ಜಗತ್ತಿಗೆ ಒಂದು ಮಹತ್ವದ ಸಂದೇಶ ನೀಡುತ್ತೆ. ಅದೇನೆಂದರೆ ರಾಜಕೀಯವಾಗಿ ಶತ್ರುಗಳಾಗಿದ್ದರೂ, ಸಂಘರ್ಷದ ಅಂಚಿನಲ್ಲಿದ್ದರೂ ಅಂತಿಮವಾಗಿ ಸಂವಾದವೇ ಸಮಸ್ಯೆಗಳಿಗೆ ಪರಿಹಾರದ ದಾರಿಯಾಗಬಹುದು ಎಂಬ ಸಂದೇಶ. ಒಂದು ಕಡೆ ಯುದ್ಧದ ಭೀತಿ, ಮತ್ತೊಂದು ಕಡೆ ಶಾಂತಿಯ ಪ್ರಯತ್ನ. ಒಂದು ಕಡೆ ಬೆದರಿಕೆ, ಮತ್ತೊಂದು ಕಡೆ ಸಂವಾದ. ಎರಡು ವಿರೋಧಾಭಾಸಗಳ ನಡುವೆ ಈಗ ಅಮೆರಿಕ ಮತ್ತು ಇರಾನ್ ಸಂಬಂಧಗಳ ಹೊಸ ಅಧ್ಯಾಯ ಬರೆಯಲ್ಪಡ್ತಾ ಇದೆ. ಹೀಗಾಗಿ ಬರ್ಗನ್ ಸ್ಟ್ಯಾಕ್ನಲ್ಲಿ ನಡೆದ ಈ ಸಭೆಯ ನಿಜವಾದ ಕತೆ ಹ್ಯಾಂಡ್ಶೇಕ್ ನಡೆದಿದೆ ಇಲ್ಲವೇ ಎನ್ನುವುದಲ್ಲ, ಬದಲಾಗಿ ಹ್ಯಾಂಡ್ಶೇಕ್ ಇಲ್ಲದಿದ್ದರೂ ಸಂವಾದ ಮುಂದುವರೆದಿದೆ ಎಂಬುದು ಜಗತ್ತಿನ ಗಮನ ಸೆಳೆಯುತ್ತಿರುವ ಪ್ರಮುಖ ಸಂಗತಿ.